Audio Jungle. ಚೇತನರ ವಾರ್ತೆಗೆ ಸ್ವಾಗತ. ಸ್ನೇಹಿತರೆ, ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಲೈಕ್ ಮಾಡಿ. ಪ್ರತಿದಿನ ವಿಶೇಷ ಚೇತನರ ವಾರ್ತೆಯನ್ನು ವೀಕ್ಷಿಸಿ. ಇಂದು ಕೊಪ್ಪಳ ಜಿಲ್ಲಾಡಳಿತ ಭವನದ ಮುಂದೆ ಕರ್ನಾಟಕ ರಾಜ್ಯ MRW, VRW, URW ಕಾರ್ಯಕರ್ತರ ಒಕ್ಕೂಟ ಜಿಲ್ಲಾ ಘಟಕದಿಂದ ಪ್ರತಿಭಟನೆ ಮುಖಾಂತರ ರಾಜ್ಯ ಒಕ್ಕೂಟ ಕರೆ ನೀಡಿದೆ. ನಿಮಿತ್ತ ನಮ್ಮ ಬೇಡಿಕೆ ಖಾಯಮಾತಿ ಮಾಡುವ ಬಗ್ಗೆ ಹಾಗೂ ಕನಿಷ್ಠ ವೇತನ ಹೆಚ್ಚಳ ಹಾಗೂ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ 3 ಜಿಲ್ಲೆಯ ಮಾನ್ಯ ವಿಧಾನ ಪರಿಷತ್ ಸದಸ್ಯರಾದ ಶ್ರೀಮತಿ ಹೇಮಲತಾ ನಾಯಕ್, ಮಾಜಿ ಶಾಸಕರಾದ ಬಸವರಾಜ ಸೊಡಗೂರು, ಡಾಕ್ಟರ್ ಬಸವರಾಜ ಕ್ಯಾಟ್ಕರ್ ಮತ್ತು ಶರಣು ತಳ್ಳಿಕೇರಿ ಇವರುಗಳು ನಮಗೆ ಬೆಂಬಲ ನೀಡಿದರು. ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗಳ ಪರವಾಗಿ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಒಕ್ಕೂಟ ಕಾರ್ಯಕರ್ತರಿಂದ ಮನವಿ ಪತ್ರ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಕಲಬುರಗಿ ವಿಭಾಗದ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳಾದ ಮಂಜುನಾಥ್ ಹೊಸಕೇರ ಹಾಗೂ ಒಕ್ಕೂಟದ ಕಾರ್ಯಕರ್ತರುಗಳಾದ ಜಿಲ್ಲಾ ಖಜಾಂಚಿ ಈರಣ್ಣ ಕರಿಕೂರಿ, MRW ಯಲಬುರ್ಗಾ ಬಸವರಾಜು, ರಾಜ್ಯ ಮಹಿಳಾ ಅಧ್ಯಕ್ಷರಾದ ಕೆ. ದೌಲಾಬಿ, ಆದಪ್ಪ ಮಾಲಿ ಹಾಗೂ ಮಾಲಿ ಪಾಟೀಲ್, ವೀರಭದ್ರಪ್ಪ ನಿಡಗುಂದಿ, ಚಂದ್ರಶೇಖರ್ ಕಂಬಾರ್, ಮಹಂತೇಶ್ ಬಸವರಾಜಪ್ಪ ರೆಡ್ಡಿ, ಗೋನಾಳ ಸೋಮಶೇಖರ್ ರೆಡ್ಡಿ, ಮೈಬುಣ್ಣ, ಯಮುನಮ್ಮ, ಶಮಿಯಾ, ವೆಂಕಟರೆಡ್ಡಿ, ರಾಜೂರು, ಹುಲಿಗೆಮ್ಮ, ಇಟಗಿ, ಕರಿಯಮ್ಮ, ಹನುಮಂತಪ್ಪ ಮುಂತಾದವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ನಿವೃತ್ತಿ ಹಿಡಿಗಂಟಾಗಲಿ, ಹೆರಿಗೆ ರಜೆ ಆಗಲಿ ಮತ್ತು ಮೂಲಭೂತ ಸೌಕರ್ಯಗಳ ಬಗ್ಗೆ ಹಾಗೂ ಕನಿಷ್ಠ ವೇತನ ಅಥವಾ ಖಾಯಮಾತಿಯನ್ನು ಕೂಡಲೇ ಡಿಸೆಂಬರ್ 3ರ ಒಳಗಾಗಿ ರಾಜ್ಯ ಸರ್ಕಾರ ಘೋಷಿಸಬೇಕೆಂದು ಪ್ರತಿಭಟನಾಕಾರರು ದೂರಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಹ ಸಲ್ಲಿಸಲಾಯಿತು ಎಂದು ಮೂಲಗಳು ತಿಳಿಸಿವೆ.